ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ವಿದ್ಯಾರ್ಥಿಗಳು VA ಪರೀಕ್ಷೆಗೆ ಏನು ಓದ್ತಾ ಇದ್ದೀರಾ ಅವರಿಗೆ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನು ಶಿಕ್ಷಕರ ನೇಮಕಾತಿಯನ್ನು ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 5ರಿಂದ 6 ಮಾಡೆಲ್ ಕ್ವಶನ್ ಪೇಪರ್ ಬಂದಿದ್ದಾವೆ. ಅದನ್ನು ನಾವು ಯಾವ ರೀತಿ ಬಿಡಿಸ್ಕೋಬೇಕು ಮತ್ತು ಇದನ್ನು ಯಾವ ರೀತಿ ಓದಬೇಕು, ಎಲ್ಲಿ ಆನ್ಸರ್ಸ್ ಸಿಗ್ತವೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ತರಗತಿಯನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಅಂದರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿದ್ಯಾರ್ಥಿಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಒಂದು ಪರೀಕ್ಷೆ ಏನಿದೆ ಮತ್ತು ಇಲ್ಲಿ ನಡೆಸ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿರ್ತವೆ ಅದರ ಒಂದು ಆಧಾರದ ಮೇಲೆ ಪರೀಕ್ಷೆಗಳು ನಡೀತವೆ. ಓಕೆನಾ? ಅದಕ್ಕಾಗಿ ಏನು ಮಾಡಬೇಕು, ನೀವು ಅವರು ಕೊಟ್ಟಿರ್ತಕ್ಕಂಥ ಪೇಪರ್ಗಳು ಮತ್ತು ಅವರು ನಡೆಸಿದಂಥ ಒಂದು ಕ್ವಶನ್ ಪೇಪರ್ಸ್ಗಳನ್ನು ನೀವು ಕರೆಕ್ಟಾಗಿ ಓದಿದರೆ ನೀವು ಮುಂದೆ ಬರ್ತಕ್ಕಂತಹ ಒಂದು VA ಪರೀಕ್ಷೆ ಮತ್ತು ಇಲ್ಲಿ ಲ್ಯಾಂಡ್ ಸರ್ವೇಯರ್ ಪರೀಕ್ಷೆ ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳನ್ನ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಅದಕ್ಕಾಗಿ ಅದನ್ನು ಯಾವ ರೀತಿ ನೋಡಬೇಕು ಅಂತ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಆಲ್ರೆಡಿ ನಾನು ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿದ್ದೀನಿ, ಟೆಲಿಗ್ರಾಮ್ ಲಿಂಕು. ಆ ಒಂದು ಟೆಲಿಗ್ರಾಮ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಆಲ್ರೆಡಿ ನೀವು ನಮ್ಮ ಒಂದು ಎಕ್ಸಾಮ್ ಇನ್ ಕನ್ನಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತೀರಾ. ಅಲ್ಲಿ ನಿಮಗೆ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಏನು ಕೊಟ್ಟಿದ್ದಾರೆ ಅದನ್ನು ಆಲ್ರೆಡಿ ನಾವು ಶೇರ್ ಮಾಡಿದ್ದೀವಿ. ಅದನ್ನು ನೋಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಹೋಗಿ ನೋಡಿ. ಈಗ ಡೈರೆಕ್ಟಾಗಿ ನಾನೇನು ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ, ಒಂದೊಂದೇ ಕ್ವಶನ್ ಪೇಪರ್ಸು ತೋರಿಸ್ಕೊಡ್ತಾ ಹೋಗ್ತೀನಿ. ಜೊತೆಗೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು VA ಪರೀಕ್ಷೆಗೆ ಆಲ್ರೆಡಿ ಬ್ಯಾಚ್ ನಡೀತಾ ಇದೆ. ಆ ಒಂದು ಬ್ಯಾಚನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಸ್ವಲ್ಪ ಹೇಳಿಬಿಡ್ತೀನಿ. ಇದು ಸಂಪೂರ್ಣ ಬ್ಯಾಚ್ ಅಂತ ಇಲ್ಲಿ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ. ಈ ಒಂದು ಸಂಪೂರ್ಣ ಬ್ಯಾಚನ್ನು ಯಾವ ರೀತಿ ನೀವು ಪರ್ಚೇಸ್ ಮಾಡೋದು ಅಂತ ಅಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ ಶಾಟ್ ಮೇಲೆ ಒಂದು ಏನಪ್ಪ ಅಂತಂದರೆ ಸ್ಕ್ಯಾನರ್ ಇದೆ. ಆ ಒಂದು ಸ್ಕ್ಯಾನರ್ಗೆ ನೀವು ಅಮೌಂಟನ್ನು ಪೇ ಮಾಡಬೇಕು. 501 ರೂಪಾಯಿ ಅಮೌಂಟನ್ನು ಪೇ ಮಾಡಿದರೆ ಮತ್ತು ಇಲ್ಲಿ ನೀವು ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ ಶಾಟನ್ನು udyogjeevan12@gmail.com ಇಲ್ಲ ಅಂತ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಆಗಿರ್ತಕ್ಕಂತಹ ಜೀವ ನಾಯಕ್ ಅಂತ ಒಂದು ಟೆಲಿಗ್ರಾಮ್ ಇದೆ, ಆ ಒಂದು ಟೆಲಿಗ್ರಾಮ್ಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು. ಇದನ್ನು ಮಾಡಿಕೊಂಡು ನೀವು ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನೂ 1.5 ತಿಂಗಳು ಎಕ್ಸಾಮ್ಗೆ ಟೈಮ್ ಇದೆ. ಆ ಒಂದು ಟೈಮ್ನಲ್ಲಿ ನೀವು ಕರೆಕ್ಟಾಗಿ ಇದನ್ನು ಫಾಲೋ ಮಾಡ್ಬೋದು. ಜೊತೆಗೆ ಟೆಸ್ಟ್ ಬ್ಯಾಚನ್ನು ಕೂಡ ಲಾಂಚ್ ಮಾಡಿದ್ದೀವಿ. ಟೆಸ್ಟ್ ಬ್ಯಾಚ್ ಬಂದುಬಿಟ್ಟು 201 ರೂಪಾಯಿ ಇರುತ್ತೆ. ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಸ್ಕ್ರೀನ್ ಮೇಲೆ ನೀವು ನೋಡ್ಕೋಬೋದು. ಟೆಸ್ಟ್ ಬ್ಯಾಚ್ ಬಂದುಬಿಟ್ಟು 201 ಅಂದರೆ ನಮ್ಮ ತರಗತಿಗಳಲ್ಲಿ ಏನೇನು ಕ್ವಶನ್ಸ್ ಇರ್ತವೆ ಆ ಒಂದು ಕ್ವಶನ್ಸ್ಗಳು ಆ ಒಂದು ಟೆಸ್ಟ್ ಬ್ಯಾಚಲ್ಲಿ ಬರುತ್ತೆ. ಅದೇ ರೀತಿ ನಿಮಗೇನಾದರೂ ಫುಲ್ ಬ್ಯಾಚ್ ಬೇಕು ಸರ್ ಅಂತ ಅಂದರೆ 702 ವಿತ್ ಟೆಸ್ಟ್ ಬ್ಯಾಚ್, ಕರೆಂಟ್ ಅಫೇರ್ಸ್ ಎಲ್ಲವೂ ಕೂಡ ಸಿಗುತ್ತೆ. ಅದಕ್ಕಾಗಿ 702 ರೂಪಾಯಿ ಫೀಸ್ ಇರುತ್ತೆ. ಈಗ ಪ್ರೆಸೆಂಟಾಗಿ ನಡೀತಾ ಇರತಕ್ಕಂಥದ್ದು 501 ರೂಪಾಯಿನ ಬ್ಯಾಚ್ ಇದೆ. ಅದನ್ನು ತುಂಬ ಜನ ತೊಗೊಂಡಿದ್ದಾರೆ. ನೀವು ಕೂಡ ತೊಗೊಳ್ಳಿ, ನೀವು ಕೂಡ ಚೆನ್ನಾಗಿ ಓದಿ. ಈಗ ಡೈರೆಕ್ಟಾಗಿ ಬನ್ನಿ ಆ ಒಂದು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನೋಡ್ಕೊಳ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದು ಕ್ರೈಸ್ ಅಂತ ಅಂದರೆ ಶಿಕ್ಷಕರ ನೇಮಕಾತಿಗೆ ಆಗಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳು. ನಿಮಗೆ ಇದು ಪೇಪರ್ 2 ಕೂಡ ಬರ್ಬೋದು. ಯಾಕೆ ಅಂತಂದರೆ ಪೇಪರ್ 2 ಕನ್ನಡ, ಇಂಗ್ಲೀಷ್ ಮತ್ತು ಯಾವುದಪ್ಪ ಅಂತಂದರೆ ಕಂಪ್ಯೂಟರ್ ಇದೆ, ಅಲ್ಲಿ ಬರ್ಬೋದು. ನೋಡಿ, ಸೆಕ್ಷನ್ 1 ಕನ್ನಡ ಅಂತ ಕೊಟ್ಟಿದ್ದಾರೆ, 100 ಮಾರ್ಕ್ಸ್ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ. KC ರಾಜನ ಪ್ರಕಾರ ಕನ್ನಡದಲ್ಲಿ ಅಸಾಧಾರಣ ಲಕ್ಷಣಗಳು ಒಟ್ಟು ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮತ್ತು ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ಕಂಡು ಬರುವ ರಗಳೆಗಳು ಎಷ್ಟು ಅಂತ ಈ ರೀತಿಯಾಗಿ ಕ್ವಶನ್ ಬರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ನೋಡಿದರೆ ಭಾಷೆ ಉಗಮ ವಿಕಾಸದ ಬಗ್ಗೆ ವಂಶವೃಕ್ಷ ಸಿದ್ಧಾಂತವು ಪ್ರತಿಪಾದಿಸಿರುವ ಅಂಶ ಯಾವುದು ಅಂತ ಸ್ವಲ್ಪ ಡೆಪ್ತಾಗಿ ಇಲ್ಲಿ ಏನು ಕೇಳಿದ್ದಾರೆ ಕ್ವಶನ್ಸನ್ನು ಕೇಳಿದ್ದಾರೆ, ನೀವು ನೋಡ್ಬೋದು. ಇದು ಕನ್ನಡ ಸಬ್ಜೆಕ್ಟು. ಇಲ್ಲಿ ನೋಡಿ, ಭಾವಪೂರ್ಣ ಅಭಿವ್ಯಕ್ತಿಯನ್ನು ಘೋಷಣೆ ಮಾಡುವ ಚಟುವಟಿಕೆ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರಶ್ನೆಗಳು ಬರ್ತಾ ಇರ್ತವೆ. ಇದು ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಟೋಟಲ್ ಆಗಿ 69 ಪೇಜ್ ಇದೆ, 100 ಕ್ವಶನ್ಸ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ. ಈಗ ಇದು ಪಾರ್ಟ್ 1, ಇದು ಇಲ್ಲಿ 100 ಕ್ವಶನ್ ಆಯಿತು. 100 ಕ್ವಶನ್ ಆದ ನಂತರ ಇಲ್ಲಿ ನೋಡಿ, ಪೇಪರ್ 2 ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು ನೀವು. 1ನೇ ಕ್ವಶನಿಂದ ಇಲ್ಲೊಂದು 100 ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 100 ಕ್ವಶನ್ ಇರುತ್ತೆ. 8ರಿಂದ 10ನೇ ತರಗತಿ ಹೈಸ್ಕೂಲ್ ಟೀಚರ್ಸ್ಗೆ ಬರ್ತಕ್ಕಂಥ ಒಂದು ಕ್ವಶನ್ ಪೇಪರ್ಸ್ಗೆ ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನಿಮಗೆ ಏನಂತ ಅಂದರೆ ನಿಮ್ಮ ಎಕ್ಸಾಮ್ಸ್ಗೂ ಕೂಡ ಬರುತ್ತೆ. ಅಂದರೆ ಪೇಪರ್ 2 ಎಕ್ಸಾಮ್ಸ್ ಏನಿರುತ್ತೆ ಅಲ್ಲೂ ಕೂಡ ಬರುವಂಥ ಒಂದು ಕ್ವಶನ್ಸೇ ಇವು ಕೂಡ. ಓಕೆನಾ? ಅದಕ್ಕಾಗಿ ನೀವು ಗೊತ್ತಿರಬೇಕು ಇವೆಲ್ಲ. ಮತ್ತು ಇಲ್ಲಿ ಇದು ಕನ್ನಡ ಮತ್ತು ಇಂಗ್ಲೀಷ್ ಪೇಪರ್ ಆಯಿತು. ನೆಕ್ಸ್ಟ್ ಯಾವುದಪ್ಪ ಅಂತ ಅಂದರೆ 100 ಕ್ವಶನ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡೋಣ. ನೋಡಿ, ಈಗ ಮಾಡೆಲ್ ಕ್ವಶನ್ ಪೇಪರ್ HSTR AM CBZ ಮಾಡೆಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈಗಾಗಲೇ ನಾನು ಇದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಟಿಂಡಾಲ್ ಎಫೆಕ್ಟ್ ಆಯಿತು, ಹೈಯೆಸ್ಟ್ ಎಂಟ್ರೋಪಿ ಆಯಿತು, ಇವೆಲ್ಲ ಏನಪ್ಪ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಓದ್ತಿದ್ದಾರೆ ಅಂತ ಅಂದರೆ, ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನಪ್ಪ ಅಂತಂದರೆ ಅವರು ಸ್ವಲ್ಪ ಕ್ವಶನ್ಸನ್ನು ಈ ರೀತಿಯಾಗಿ ಫ್ರೇಮ್ ಮಾಡ್ತಿದ್ದಾರೆ ಅಂತಂದರೆ ಅವರಿಗೆ ಇನ್ಡೆಪ್ತ್ ನಾಲೆಡ್ಜಲ್ಲಿ ಅವರು ಕ್ವಶನ್ಸನ್ನು ಕರೀತಾರೆ ಅಂತ. ಓಕೆನಾ? ಇವೆಲ್ಲವೂ ಕೂಡ ಈಗ ಸೈನ್ಸ್ಗೆ ನೋಡಿ, 8ರಿಂದ 10ನೇ ತರಗತಿ ಸೈನ್ಸ್ಗೆ ಏನೇನು ಬರ್ತವೆ ಎಲ್ಲವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. 1 mole ಆಫ್ CaCO3 ಆನ್ ಹೀಟಿಂಗ್ ಪ್ರಾಡಕ್ಟ್ಸ್ ಏನು ಕೊಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಓಕೆನಾ? ಇದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದ್ದಾವೆ. ನೆಕ್ಸ್ಟ್ ಅದಾದ ಬಳಿಕ
ಅದಾದ ಬಳಿಕ ನೋಡಿ 100 ಕ್ವಶನ್ ಆದಮೇಲೆ ಇಲ್ಲಿ ಯಾವುದಪ್ಪ ಅಂತ ಅಂದರೆ ಸೋಷಿಯಲ್ ಸೈನ್ಸು, ನ್ಯಾಚುರಲ್ ಹಿಸ್ಟೋರಿಯಾ, ಪಾರ್ಶ್ವನಾಥ, ನೋಡಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. 100 ಕ್ವಶನ್ಸು ಈಸಿಯಾಗಿ ಕೊಟ್ಟುಬಿಟ್ಟಿದ್ದಾರೆ ಒಂದೇ PDF ಅಲ್ಲಿ ಇದು. ಓಕೆನಾ. ಈ ಮನೆತನಗಳ ಅಥವಾ ಸುಲ್ತಾನ ಸಂತತಿಗಳ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ. ನೋಡಿ ಏನಪ್ಪ ಅಂತಂದರೆ ಏನು ದೆಹಲಿ ಸುಲ್ತಾನರ ಒಂದು ಇದು ಕೊಟ್ಬಿಟ್ಟಿದ್ದಾರೆ, ಖಿಲ್ಜಿ, ಸೈಯದ್, ಗುಲಾಮಿ ಸಂತತಿ ಅಂತ, ಮತ್ತು ತುಘಲಕ್ ಸಂತತಿ ಅಂತ. ಮೊದಲೆಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ, ಗುಲಾಮಿ ಸಂತತಿ ಫಸ್ಟ್ ಬರುತ್ತೆ ಅಂತ. ಆಪ್ಷನ್ ಸಿ ಮೊದಲು ಬರಬೇಕು. ಎಲ್ಲಿದೆ? 1ನೇ ಆಪ್ಷನ್ನು, 2ನೇ ಆಪ್ಷನ್ನು, 4ನೇ ಆಪ್ಷನಲ್ಲಿದೆ. ಗುಲಾಮಿ ಆದಮೇಲೆ ಯಾವ್ದು ಬರಬೇಕು? ಗುಲಾಮಿ ಆದಮೇಲೆ ಖಿಲ್ಜಿ ಬರಬೇಕು. ಖಿಲ್ಜಿ ಸಿ ಆದಮೇಲೆ ಎ ಬರಬೇಕು. ಒಂದೇ ಆಪ್ಷನಲ್ಲಿರೋದು ಆಪ್ಷನ್ ಎಸ್ ಸರಿ. ಈ ರೀತಿಯಾಗಿ ಏನು ಮಾಡ್ತಾರೆ, ಕ್ವಶನನ್ನು ಕರೀತಾರೆ. ಈ ಒಂದು ಏನಪ್ಪ ಅಂತಂದರೆ ಏನು ಸೋಷಿಯಲ್ ಸೈನ್ಸ್ ಇದೆ, ಇದನ್ನೆಲ್ಲ ನಾನು ಬಿಡಿಸ್ಕೊಡ್ತೀನಿ. ಓಕೆನಾ. GK ಏನು ಬರುತ್ತೆ ಎಲ್ಲ ಬಿಡಿಸ್ಕೊಡ್ತೀನಿ. ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಆಯಿತು, ಅವೆಲ್ಲವೂ ಕೂಡ ನೀವು ಓದ್ಕೋಬೇಕು. ಈ ಒಂದು GK ಪೇಪರ್ ಏನಿದೆ ಇದನ್ನು ನಾನು ಬಿಡಿಸ್ಕೊಡ್ತೀನಿ, ಏನು ಹೊರೆ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ಕೀ ಆನ್ಸರ್ಸ್ ಎಲ್ಲಿ ಸಿಗುತ್ತೆ ಅಂತ ವಿದ್ಯಾರ್ಥಿಗಳು, ನಿಮಗೆ ಏನಾದರೂ ಕೀ ಆನ್ಸರ್ ಸಿಗಲಿಲ್ಲ ಅಂತ ಅಂದರೆ ಸ್ಕ್ಯಾನ್ ಮಾಡಿ. ಅಂದರೆ ನೀವು ಕ್ವಶನನ್ನು ಇಟ್ಕೊಂಡು ಇನ್ನೊಂದು ಫೋನಿಂದ ಇದನ್ನು ಸ್ಕ್ಯಾನ್ ಮಾಡಿದರೆ ಅದಕ್ಕೆ ಸರಿಯಾದ ಉತ್ತರ ಮತ್ತು ವಿತ್ ಎಕ್ಸ್ಪ್ಲನೇಷನ್ ಕೊಟ್ಬಿಡುತ್ತೆ ಗೂಗಲ್ ಇವಾಗ. ಓಕೆನಾ. ಸ್ಕ್ಯಾನ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಓದ್ಕೋಬೋದಾಗಿರ್ತದೆ. ಮತ್ತು ಇದೇ ರೀತಿ ಒಂದೇ ಒಂದು ಪೇಪರಲ್ಲ, ಇನ್ನೂ ತುಂಬ ಪೇಪರ್ ಇದೆ ವಿದ್ಯಾರ್ಥಿಗಳು, ನಾನೆಲ್ಲ ತೋರಿಸ್ತೀನಿ ಇವಾಗ. ಈಗ ಏನಪ್ಪ ಅಂತಂದರೆ ಇದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇವು. ಅದೇ ರೀತಿ ನೋಡಿ ನೆಕ್ಸ್ಟ್ ಏನಿದೆ, ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ, ಅಂದರೆ ದೈಹಿಕ ಶಿಕ್ಷಣ ಆಯಿತು. ಇದು 69 ಪೇಜ್ ಆಯಿತಲ್ವಾ. ಓಕೆ. ಇವಾಗ ನೋಡಿ ಇಲ್ಲಿ ಮ್ಯಾಥಮೆಟಿಕ್ಸ್ ಪೇಪರ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಥ್ಸ್ ಪೇಪರ್ ಕೇಳಿದ್ದಾರೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್. ಮತ್ತು ಇಂಗ್ಲೀಷಲ್ಲೂ ಕೂಡ ಕೇಳಿದ್ದಾರೆ, ಕನ್ನಡದಲ್ಲಿ ಬೇಕಂದರೆ ಕನ್ನಡದಲ್ಲೂ ಕೂಡ ಇದೆ. ಎಲ್ಲವನ್ನು ಕೂಡ ಈ ಎಲ್ಲ PDFಗಳನ್ನು ನಾವು ಆಲ್ರೆಡಿ ನಾವು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೀವಿ. ಓಕೆನಾ. ಯಾರ್ಯಾರು ತೊಗೊಂಡಿಲ್ಲ ತೊಗೊಳ್ಳಿ, ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಇದೆ. ಮತ್ತು ಇಲ್ಲಿ ಸೋಷಿಯಲ್ ಸೈನ್ಸ್ ಸೆಕ್ಷನ್ 3 ಅಂತ ಕೊಟ್ಟಿದ್ದಾರೆ ನೋಡಿ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನಾನು GK ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಬಿಡಿಸ್ಕೊಡ್ತೀನಿ. ಬಟ್ ಇಲ್ಲಿ ಮೆಂಟಲ್ ಎಬಿಲಿಟಿನೂ ಕೂಡ ಬೇಕಾದರೆ ಬಿಡಿಸ್ಕೊಡೋಣ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಕನ್ನಡ ಇಂಗ್ಲೀಷ್ ಅವೇನಿರ್ತವೆ ಆ ಸಬ್ಜೆಕ್ಟ್ಗಳನ್ನು ನೀವೇ ಓದ್ಕೋಬೇಕು. ಅದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಜೊತೆಗೆ ನಮ್ಮ ಒಂದು ತರಗತಿ, ಇವತ್ತಿನ ತರಗತಿ ಅಥವಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಓಕೆನಾ. ಶೇರ್ ಮಾಡಿದರೆ ಏನೂ ಕೂಡ ಹೋಗೋದಿಲ್ಲ. ಶೇರ್ ಮಾಡಿ ಯಾವ ರೀತಿ ಓದಬೇಕಂತ ಹೇಳಿದ್ದೀನಿ. ನಮ್ಮ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿಕೊಂಡು ಅದನ್ನು ಓದ್ಬಿಟ್ಟು ನೆಕ್ಸ್ಟು ಈ ಒಂದು PDFಗಳನ್ನು ಏನು ಕ್ವಶನ್ ಪೇಪರ್ಸ್ PDF ಇದ್ದಾವೆ ಇದನ್ನು ಒಂದ್ಸಲಿ ವಿತಿನ್ ನಿಮ್ಮ VA ಎಕ್ಸಾಮ್ ಆಗೋದ್ರ ಒಳಗೆ ಇದನ್ನು ನೀವೇನಾದರೂ ಮಾಡಿದ್ರಿ ಅಂತ ಅಂದರೆ ನಿಮಗೆ ಈಸಿಯಾಗಿ ಸ್ಕೋರ್ ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳೇ. ಇದನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಟೆಲಿಗ್ರಾಮ್ಗೆ ಯಾರ್ಯಾರು ಜಾಯಿನ್ ಆಗಿ ಎಲ್ಲವೂ ಕೂಡ ಟೆಲಿಗ್ರಾಮಲ್ಲಿ PDF ಆಲ್ರೆಡಿ ಸೆಂಡ್ ಮಾಡಿದ್ದೀನಿ. ಓಕೆನಾ. ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.